ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಟೀಮ್ ಇಂಡಿಯಾ ಅನೌನ್ಸ್ಮೆಂಟ್ ಆಗಿದೆ. ಸೊ ಅಫ್ಘಾನಿಸ್ತಾನದ ಎದುರು ಏನಿದೆ ಅದಕ್ಕೆ ಟೀಮ್ ಇಂಡಿಯಾದ ಅನೌನ್ಸ್ಮೆಂಟ್ ಆಗಿದೆ. ಸೊ ODI ಹಾಗೂ ಟೆಸ್ಟ್ ತಂಡಗಳಿಗೆ ಟೀಮ್ ಇಂಡಿಯಾದ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಸೊ ನೋಡೋದಾದ್ರೆ ಕೆಲವೊಂದು ದೊಡ್ಡ ಪ್ಲೇಯರ್ಗಳಿಗೆ ಇಲ್ಲಿ ರೆಸ್ಟ್ ಕೊಟ್ಟಿದ್ದಾರೆ, ಹಾಗೇನೆ ಕೆಲವೊಂದು ಹೊಸ ಮುಖಗಳಿಗೆ ಇಲ್ಲಿ ಅವಕಾಶನೂ ಕೂಡ ಕೊಟ್ಟಿದ್ದಾರೆ, ಹಾಗೇನೆ ಇನ್ಫಾರ್ಮ್ ಇರುವಂತಹ ಪ್ಲೇಯರ್ಗಳಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಕೆಲವೊಂದು ಪ್ಲೇಯರ್ಗಳಿಗೆ ಇಲ್ಲಿ ಅವಕಾಶನೇ ಕೊಡಲೇ ಇಲ್ಲ. ಮೊಹಮ್ಮದ್ ಶಮಿ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಇಂತಹ ಪ್ಲೇಯರ್ಗಳಿಗೆ ಇಲ್ಲಿ ಅವಕಾಶನೇ ಇಲ್ಲ. ಸೊ ಅವರು ಇನ್ಮೇಲೆ ಟೀಮ್ ಇಂಡಿಯಾದಲ್ಲಿ ಕಾಣೋದು ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಸೊ ಮೊದಲಿಗೆ ನಾವು ODI ಟೀಮ್ ನಲ್ಲಿ ಯಾರೆಲ್ಲ ಪ್ಲೇಯರ್ ಅನ್ನು ಚೂಸ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಬಂದು ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಟೀಮ್ ಇಂಡಿಯಾದ ವೈಟ್ ಬಾಲ್ ಕ್ಯಾಪ್ಟನ್, ಅದು ODI ನ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರನ್ನು ಇಲ್ಲಿಯೂ ಸಹ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಉಳಿದಂತೆ ನೋಡೋದಾದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ ಅವರು ವಿಕೆಟ್ ಕೀಪರ್ ಆಗಿ ಚಾಯ್ಸ್ ಆಗಿದ್ದಾರೆ. ಹಾಗೇನೆ ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ನಿತೀಶ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್, ಪ್ರಿನ್ಸ್ ಯಾದವ್, ಪ್ರಸಿದ್ಧ ಕೃಷ್ಣ, ಗುರ್ನೂರ್ ಬ್ರಾರ್, ಹಾಗೇನೆ ಹರ್ಷ್ ದೂಬೆ. ಇದಿಷ್ಟು ಟೀಮ್ ಇಂಡಿಯಾದ ODI ಸ್ಕ್ವಾಡ್ ಆಗಿರ್ತದೆ. ಸೊ ನೋಡೋದಾದ್ರೆ ಅಚ್ಚರಿ ಅಂತ ನೋಡೋದಾದ್ರೆ ಗುರ್ನೂರ್ ಬ್ರಾರ್ ಹಾಗೇನೆ ಹರ್ಷ್ ದೂಬೆ ಇಲ್ಲಿ ಸೆಲೆಕ್ಟ್ ಆಗಿದ್ದು ಅಚ್ಚರಿ ಅಂತ ಹೇಳ್ಬೋದು. ಇವರ ಹೆಸರು ಎಲ್ಲಿಯೂ ಕೂಡ ಮೆನ್ಷನ್ ಆಗಿರಲಿಲ್ಲ, ಸಡನ್ ಆಗಿ ಅವರು ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಆಗ್ತಾರೆ. ಸೊ ಗುಡ್ ಚಾಯ್ಸ್ ಅಂತ ಹೇಳ್ಬೋದು. ಗುರ್ನೂರ್ ಬ್ರಾರ್ ಏನಿದ್ದಾರೆ ಅವರು ಉತ್ತಮ ಸ್ವಿಂಗ್ ಬೌಲರ್ ಆಗಿದ್ದಾರೆ, ಮಾತ್ರವಲ್ಲದೆ 6.5 ಅಡಿ ಎತ್ತರ ಇರುವಂತಹ ಬೌಲರ್ ಆಗಿರ್ತಾರೆ. ಸೊ ಅಷ್ಟೊಂದು ಎತ್ತರದಿಂದ ಬಾಲ್ ಬಂದ್ರೆ ಬ್ಯಾಟ್ಸ್ಮನ್ ಗಳಿಗೆ ತುಂಬಾನೇ ಕಷ್ಟ ಆಗ್ತದೆ. ಇವರಂತೂ ಖಂಡಿತವಾಗಿಯೂ ಪ್ಲೇಯಿಂಗ್ 11 ಅಲ್ಲಿ ಆಡಿಯೇ ಆಡ್ತಾರೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಗುರ್ನೂರ್ ಬ್ರಾರ್ ಇಂಡಿಯಾದ ಬೆಸ್ಟ್ ಬೌಲರ್ಗಳಲ್ಲಿ ಒಬ್ಬರಾಗಬಹುದು ಅಂತ ಅನಿಸ್ತಾ ಇದೆ. ಇನ್ನು ಹರ್ಷ್ ದೂಬೆಗೆ ಅಷ್ಟೊಂದು ಚಾನ್ಸ್ ಸಿಗೋದು ಕಷ್ಟ ಅಂತ ಅನಿಸ್ತಾ ಇದೆ. ಅವರ ಬದಲಾಗಿ ವಾಷಿಂಗ್ಟನ್ ಸುಂದರ್ ಅವರಿಗೆ ಇಲ್ಲಿ ನೆಕ್ಸ್ಟ್ ಖಂಡಿತವಾಗಿಯೂ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಓಪನಿಂಗ್ ನೋಡಿದ್ರೆ ಇದೇ ಇದೆ, ಹಿಟ್ ಮ್ಯಾನ್ ಅನ್ನು ಇಲ್ಲಿ ಕೂಡ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಕಿಂಗ್ ಕೊಹ್ಲಿ ಉತ್ತಮ ಫಾರ್ಮ್ ನಲ್ಲಿದ್ದಾರೆ, ಪ್ರಚಂಡ ಫಾರ್ಮ್ ನಲ್ಲಿದ್ದಾರೆ ಅಂತ ಹೇಳ್ಬೋದು, ಅವರನ್ನು ಬಿಡೋ ಮಾತೇ ಇಲ್ಲ. ಸೊ 2027 ವರ್ಲ್ಡ್ ಕಪ್ಗೆ ಅವರು ಮೇನ್ ಆಗಿ ಇರ್ತಾರೆ. ಈ ಇಬ್ರು ಪ್ಲೇಯರ್ ಅನ್ನು ಯಾವುದೇ ರೀಸನ್ಗೂ ಕೂಡ ತೆಗೆದು ಹಾಕೋಕೆ ಚಾನ್ಸೇ ಇರೋದಿಲ್ಲ. ಸೊ ಇನ್ನುಳಿದಂತೆ ನೋಡೋದಾದ್ರೆ KL ರಾಹುಲ್ ಅವರಿಗೆ ಇಲ್ಲಿ ವಿಕೆಟ್ ಕೀಪಿಂಗ್ ಅವಕಾಶ ಸಿಕ್ಕಿದೆ. ಸೊ ಹಾಗೇನೆ ಶ್ರೇಯಸ್ ಅಯ್ಯರ್ ನಂಬರ್ 4ಗೆ ಇಲ್ಲಿ ಪ್ರಬಲ ಕಂಟೆಂಡರ್ ಆಗಿರ್ಬಹುದು. ಸೊ ಶ್ರೇಯಸ್ ಅಯ್ಯರ್ಗೆ ವೈಸ್ ಕ್ಯಾಪ್ಟನ್ ಪಟ್ಟ ಕೊಟ್ಟಿದೆ. ನೋಡೋದಾದ್ರೆ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಪಟ್ಟ ಕೊಡ್ಬೇಕಿತ್ತು, ಅವರನ್ನು ಸೈಡ್ ಲೈನ್ ಮಾಡಿದ್ದಾರೆ. ಬಟ್ ಇವಾಗ ಪುನಃ ಟೀಮ್ ಇಂಡಿಯಾದಲ್ಲಿ ಎಂಟ್ರಿ ಮಾಡಿಸಿದ್ದಾರೆ. ಸೊ ನೋಡುವ ರಾಜಕೀಯ ಎಲ್ಲಿವರೆಗೆ ಹೋಗುತ್ತೆ ಅಂತ. ಇನ್ನು ಉಳಿದಂತೆ ಇಶಾನ್ ಕಿಶನ್ ಒಬ್ಬ ಗುಡ್ ಚಾಯ್ಸ್ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಪ್ರಚಂಡ ಫಾರ್ಮ್ ನಲ್ಲಿರುವಂತಹ ಇಶಾನ್ ಕಿಶನ್ ಒಬ್ಬ ಬೆಸ್ಟ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರ್ತಾರೆ. ಸೊ ಅವರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಪ್ಲೇಯಿಂಗ್ 11 ಅಲ್ಲಿ ಯಾವ ರೀತಿ ಕಾಂಬಿನೇಷನ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದ್ ನೋಡ್ಬೇಕಾಗ್ತದೆ. ಇನ್ನು ಆಲ್ರೌಂಡರ್ ವಿಭಾಗ ನೋಡಿದ್ರೆ ಇಂಡಿಯಾದ ಬೆಸ್ಟ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹಾಗೇನೆ ನಿತೀಶ್ ಕುಮಾರ್ ರೆಡ್ಡಿಗೆ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯ ಕನ್ಫರ್ಮ್ ಆಗಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಅಲ್ಲಿ ಆಡ್ತಾರೆ. ಸೊ ನಿತೀಶ್ ಕುಮಾರ್ ಬ್ಯಾಕಪ್ ಆಗಿ ಆಡ್ತಾರೆ. ಸೊ ಪ್ರಿನ್ಸ್ ಯಾದವ್ ಇಲ್ಲಿ ಮತ್ತೊಂದು ಹೊಸ ಮುಖ, ಅವರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಸೊ IPL ನಲ್ಲಿ ಉತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ಅವರಿಗೆ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಇವರು ಕೂಡ ಉತ್ತಮ ಫಾಸ್ಟ್ ಬೌಲರ್ ಆಗಿರ್ತಾರೆ, ಬೆಸ್ಟ್ ಯಾರ್ಕರ್ ಮಾಡ್ತಾರೆ, ಹಾಗೇನೆ ಸ್ವಿಂಗ್ ಡೆಲಿವರಿ ಕೂಡ ಮಾಡ್ತಾರೆ. ಆದ್ರಿಂದ ಅವರಿಗೆ ಇಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳಿದ್ರೆ ಪ್ರಸಿದ್ಧ ಕೃಷ್ಣ. ಹೌದು, ಕನ್ನಡಿಗಪ್ಪ ಏನಪ್ಪ ಮಾತಾಡ್ತಾ ಇದ್ದೀರಿ ಅಂತ ನೀವು ಅಂದ್ಕೊಂಡ್ರೆ, ಸೊ ಕನ್ನಡಿಗ ಆದ್ರೂ ಕೂಡ ಒಂದು ಮಾತು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಪ್ರಸಿದ್ಧ ಕೃಷ್ಣ ಅವರಿಗೆ ಕೊಟ್ಟಷ್ಟು ಚಾನ್ಸ್ ಬೇರೆ ಯಾವ ಬೌಲರ್ಗೂ ಕೊಟ್ಟಿರಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಕಳಪೆ ಮಟ್ಟದ ಬೌಲಿಂಗ್ ಮಾಡಿಯೂ ಕೂಡ ಇಷ್ಟೊಂದು ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಸಿದ್ಧ ಕೃಷ್ಣ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಒಂದ್ ವೇಳೆ ಈ ಸೀರೀಸ್ ನಲ್ಲಿ ಅವರು ಉತ್ತಮ ಪ್ರದರ್ಶನ ಕೊಡ್ಲೇ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮುಂದೆ ಶಾಶ್ವತವಾಗಿ ಟೀಮ್ ಇಂಡಿಯಾದ ಬಾಗಿಲು ಮುಚ್ಚುವುದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ಈ ಸೀರೀಸ್ ಪ್ರಸಿದ್ಧ ಕೃಷ್ಣ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಒಂದ್ ವೇಳೆ ಇಲ್ಲಿ ಉತ್ತಮ ಪ್ರದರ್ಶನ ಕೊಟ್ರೆ ಮುಂದಿನ ಸೀರೀಸ್ ಗಳಲ್ಲಿ ಅವರು ಆಯ್ಕೆ ಆಗ್ಬಹುದು, ಇಲ್ಲ ಅಂತ ಹೇಳಿದ್ರೆ ಅವರು ಖಂಡಿತವಾಗಿಯೂ ಆಯ್ಕೆ ಆಗೋದು ಡೌಟ್ ಆಗಿರ್ತದೆ. ಇನ್ನು ಟೆಸ್ಟ್ ಸ್ಕ್ವಾಡ್ ನೋಡೋದಾದ್ರೆ ಸೊ ಇಲ್ಲಿಯೂ ಕೂಡ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ಯಶಸ್ವಿ ಜೈಸ್ವಾಲ್, KL ರಾಹುಲ್, ಹಾಗೇನೆ ಸಾಯಿ ಸುದರ್ಶನ್, ರಿಷಬ್ ಪಂತ್, ದೇವದತ್ ಪಡಿಕ್ಕಲ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಮಾನವ್ ಸುತಾರ್, ಗುರ್ನೂರ್ ಬ್ರಾರ್, ಹರ್ಷ್ ದೂಬೆ, ಧ್ರುವ್ ಜುರೆಲ್ ವಿಕೆಟ್ ಕೀಪರ್ ಆಗಿರ್ತಾರೆ. ಸೊ
ವಿಕೆಟ್ ಕೀಪರ್ ಲಿಸ್ಟ್ ನೋಡೋದಾದ್ರೆ ಇಲ್ಲಿ 3 ವಿಕೆಟ್ ಕೀಪರ್ಗಳು ಇರ್ತಾರೆ. ಸೊ ರಾಹುಲ್, ರಿಷಬ್ ಪಂತ್ ಹಾಗೇನೆ ಧ್ರುವ್ ಜುರೇಲ್ ಇರ್ತಾರೆ. ಅದು ಟೆಸ್ಟ್ ಸ್ಕ್ವಾಡ್ ನಲ್ಲಿ. ಪ್ಲೇಯಿಂಗ್ 11 ನಲ್ಲಿ ರಿಷಬ್ ಪಂತ್ ಖಂಡಿತವಾಗಿಯೂ ಚಾನ್ಸ್ ಪಡ್ಕೊಳ್ತಾರೆ. ಆದ್ರೆ ಅವರಿಗೆ ವೈಸ್ ಕ್ಯಾಪ್ಟನ್ ಪಟ್ಟ ಇಲ್ಲಿ ಕೊಡಲಿಲ್ಲ. ಹೆಸರಿಗೆ ಮಾತ್ರ ಅನ್ನುವಂತೆ ರಾಹುಲ್ ಅವರಿಗೆ ವೈಸ್ ಕ್ಯಾಪ್ಟನ್ ಪಟ್ಟ ಕೊಟ್ಟಿದ್ದಾರೆ. ವೈಸ್ ಕ್ಯಾಪ್ಟನ್ ಪಟ್ಟ ಅಂತದೇನು ಇಂಪಾರ್ಟೆಂಟ್ ಅಂತ ಅನಿಸೋದಿಲ್ಲ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ನಲ್ಲಿ ಕ್ಯಾಪ್ಟನ್ ಮಾತ್ರ ಇಂಪಾರ್ಟೆಂಟ್ ಆಗಿರ್ತಾರೆ. ವೈಸ್ ಕ್ಯಾಪ್ಟನ್ ಹೆಸರಿಗೆ ಮಾತ್ರ ಅನ್ನಿಸ್ತಾ ಇದೆ. ಸೊ ಇಲ್ಲಿಯೂ ಕೂಡ ನನ್ನ ಒಂದು ಪ್ರಕಾರ ಹೇಳೋದಾದ್ರೆ ರಾಹುಲ್ ಅವರಿಗೆ ಈ ಒಂದು ಕ್ಯಾಪ್ಟನ್ಸಿ ಪಟ್ಟ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ಶುಭ್ಮನ್ ಗಿಲ್ ಅವರಿಗೆ ಕೊಟ್ಟಿದ್ದಾರೆ. ಸೊ ನೋಡೋಣ ಏನಾಗುತ್ತೆ, ಯಾವ ರೀತಿ ಕ್ಯಾಪ್ಟನ್ಸಿ ಮುಂದುವರಿಸ್ತಾರೆ ಅಂತ. ಇಲ್ಲಿ ಕೂಡ ಮಾನವ್ ಸುತಾರ್ ಹಾಗೆ ಗುರ್ನೂರ್ ಬ್ರಾರ್ ಹಾಗೆ ಹರ್ಷ್ ದುಬೆ ಅವರಿಗೆ ಚಾನ್ಸ್ ಕೊಡಲಾಗಿದೆ. ಸೊ ಗುರ್ನೂರ್ ಬ್ರಾರ್ ಒಬ್ಬ ಬೆಸ್ಟ್ ಬೌಲರ್ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇಲ್ಲಿಯೂ ಕೂಡ ಅವರಿಗೆ ಚಾನ್ಸ್ ಸಿಕ್ಕಿದೆ. ಸೊ ಅವರು ಖಂಡಿತವಾಗಿಯೂ ಆಟ ಆಡ್ತಾರೆ ಅಂತ ಅನಿಸ್ತಾ ಇದೆ ಪ್ಲೇಯಿಂಗ್ 11 ನಲ್ಲಿ. ಇಲ್ಲಿಯೂ ಕೂಡ ಪ್ರಸಿದ್ಧ ಕೃಷ್ಣ ಅವರಿಗೆ ಮತ್ತೊಂದು ಚಾನ್ಸ್ ಸಿಕ್ಕಿದೆ. ಟೆಸ್ಟ್ ನಲ್ಲಿ ಆವರೇಜ್ ನೋಡ್ತಾ ಇದ್ರೆ ತುಂಬಾನೇ ತಲೆಬಿಸಿ ಆಗ್ತದೆ ಅವರ ಬೌಲಿಂಗ್ ಆವರೇಜ್ ನೋಡ್ತಾ ಇದ್ರೆ. ಆದ್ರೂ ಮತ್ತೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಇಲ್ಲಿ ಉತ್ತಮ ಪ್ರದರ್ಶನ ಕೊಡ್ಲೇಬೇಕಾಗ್ತದೆ. ಉಳಿದಂತೆ ನೋಡೋದಾದ್ರೆ ನಮ್ಮ ದೇವದತ್ತ ಪಡಿಕ್ಕಲ್ ಅವರಿಗೆ ಇಲ್ಲಿ ಚಾನ್ಸ್ ಸಿಕ್ಕಿದೆ. ಸೊ ಇನ್ಮೇಲೆ ಅವರು ಕಂಪ್ಲೀಟ್ ಆಗಿ ಟೆಸ್ಟ್ ಟೀಮ್ ನ ಒಂದು ಭಾಗವಾಗಬಹುದು ಅಂತ ಅನಿಸ್ತಾ ಇದೆ. ಅದಕ್ಕೆ ಇಲ್ಲಿ ದೇವದತ್ ಪಡಿಕ್ಕಲ್ ಅವರಿಗೆ ಚಾನ್ಸ್ ಸಿಕ್ಕಿದೆ. ಸೊ ನಂಬರ್ 3, ನಂಬರ್ 4 ಗೆ ಬೆಸ್ಟ್ ಕಾಂಟೆಂಡರ್ ಅಂತ ಹೇಳ್ಬಹುದಾಗಿರ್ತದೆ. ಇಲ್ಲಿ ಒಂದು ಮಿಸ್ಸಿಂಗ್ ಅಂತ ಹೇಳಿದ್ರೆ ನಮ್ಮ ರಜತ್ ಪಾಟೀದಾರ್ ಅವರು ಇಲ್ಲಿ ಮಿಸ್ ಆಗಿದ್ದಾರೆ. ಸೊ ನೋಡೋಣ ಯಾವಾಗ ಅವರಿಗೆ ಚಾನ್ಸ್ ಸಿಗುತ್ತೆ ಅಂತ. ಹಾಗೇನೆ ನೋಡೋದಾದ್ರೆ ರವೀಂದ್ರ ಜಡೇಜಾ ಅವರ ಬದಲಿಗೆ ವಾಷಿಂಗ್ಟನ್ ಸುಂದರ್ ಅವರಿಗೆ ಟೆಸ್ಟ್ ಟೀಮ್ ನಲ್ಲಿ ಚಾನ್ಸ್ ಸಿಕ್ಕಿದೆ. ಸೊ ಇನ್ಮೇಲೆ ವಾಷಿಂಗ್ಟನ್ ಸುಂದರ್ ಎರಾ ಅಂತ ಹೇಳ್ಬಹುದಾಗಿರ್ತದೆ. ಸೊ ಟೆಸ್ಟ್ ನಲ್ಲಂತೂ ಅವರು ಬೆಸ್ಟ್ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸೊ ಒನ್ ಡೇಲೂ ಕೂಡ ಅವರಿಗೆ ಚಾನ್ಸ್ ಸಿಕ್ಕಿದೆ. ಸೊ ಒನ್ ಡೇಲೂ ಪ್ರೂವ್ ಮಾಡಿದ್ರೆ ಅವರು ಬೆಸ್ಟ್ ಆಲ್ರೌಂಡರ್ ಆಗ್ಬಹುದು ಅಂತ ಅನಿಸ್ತಾ ಇದೆ ಇಂಡಿಯಾಕ್ಕೆ. ಸೊ ಇಂಡಿಯಾಕ್ಕೆ ಸ್ಪಿನ್ನಿಂಗ್ ಆಲ್ರೌಂಡರ್ ಕೊರತೆ ಏನಿಲ್ಲ. ಸೊ ಫಾಸ್ಟ್ ಆಲ್ರೌಂಡರ್ದೇ ಕೊರತೆ ಆಗಿರ್ತಾರೆ. ಅದು ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಏನಾದ್ರು ನೀಗಿಸಿದ್ರೆ ಇಂಡಿಯಾಕ್ಕೆ ಟೆಸ್ಟ್ ನಲ್ಲಿ ಬೆಸ್ಟ್ ಆಲ್ರೌಂಡರ್ ಆಗ್ಬಹುದು ಅಂತ ಅನಿಸ್ತಾ ಇದೆ. ಸೊ ಎಲ್ಲ ಕೆಪಾಬಿಲಿಟಿ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೇ. ಸೊ ಹಿಂದೊಮ್ಮೆ ಸೆಂಚುರಿ ಕೂಡ ಮಾಡಿದ್ರು. ಸೊ ಈ ಸೀರೀಸ್ ನಲ್ಲಿ ಯಾವ ರೀತಿ ಆಡ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗ್ತದೆ. ಸೊ ಟೋಟಲ್ ಆಗಿ ನೋಡೋದಾದ್ರೆ ಟೆಸ್ಟ್ ಟೀಮ್ ನಲ್ಲಿ ಅಂತಹ ಹಳೆ ಹೆಸರುಗಳು ಇಲ್ಲ. ಸೊ ಜಸ್ಪ್ರೀತ್ ಬುಮ್ರಾ ಇಂತಹ ಎಲ್ಲ ಪ್ಲೇಯರ್ ಗಳಿಗೆ ರೆಸ್ಟ್ ಕೊಡಲಾಗಿದೆ. ಸೊ ಯಂಗ್ ಟೀಮ್ ನ ಇಲ್ಲಿ ಇಳಿಸಿದ್ದಾರೆ. ಒಂದ್ ವೇಳೆ ಅಫ್ಘಾನಿಸ್ತಾನವನ್ನು ಸಾಧಾರಣವಾಗಿ ತೆಗೆದುಕೊಂಡ್ರೆ ಅವರು ಫೈಟ್ ಬ್ಯಾಕ್ ಮಾಡೋದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ಅಫ್ಘಾನಿಸ್ತಾನದ ಜೊತೆ ಸ್ವಲ್ಪ ಯಾಮಾರಿದ್ರು ಅವರು ಹಳ್ಳ ತೋಡೋದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ಸ್ವಲ್ಪ ಎಚ್ಚರ ವಹಿಸ್ಕೊಂಡೆ ಆಟ ಆಡ್ಬೇಕಾಗ್ತದೆ. ಸೊ ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.